ಓಂ ಕಾಳು, ಅಜ್ವೈನ್, ನಮ್ಮಲ್ಲಿ ಓಮ ಅಂತ ಹೇಳ್ತಾರೆ. ಇದನ್ನು ಹಾಕಿ ಇವತ್ತೊಂದು ಸಿಂಪಲ್ ಆದ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಓಮ ಔಷಧೀಯ ಗುಣ ಇರುವಂಥದ್ದು. ಮಕ್ಕಳಿಗೆಲ್ಲ ಹೊಟ್ಟೆ ನೋವಾದಾಗ ಓಮ ಸತ್ವ ಅಂತ ಮಾಡಿ ಕುಡಿಸ್ತಾರೆ. ನಮ್ಮಲ್ಲಿ ಬಾಣಂತಿಯರಿಗೆ ಈ ಹೋಮವನ್ನು ಬಳಸಿ ಈ ರೀತಿಯ ಪದಾರ್ಥ ಮಾಡಿ ಕೊಡ್ತಾರೆ, ದೇಹದ ಉಷ್ಣತೆ ಸಮವಾಗಿರಲಿ ಅಂತ ಹೇಳಿ. ಹಾಗಿದ್ರೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸಬರಾಗಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಅದು ಬಿಸಿಯಾದಾಗ 1 ಸ್ಪೂನ್ನಷ್ಟು ಕೊತ್ತಂಬರಿಯನ್ನು ಹಾಕಿದ್ದೇನೆ. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಕೆಂಬಣ್ಣ ಬರುವವರೆಗೆ ಇದನ್ನು ಡ್ರೈ ರೋಸ್ಟ್ ಮಾಡಿದರೆ ಸಾಕು. ಇದು ಕಪ್ಪಾಗುವವರೆಗೆ ಹುರಿಲಿಕ್ಕೆ ಹೋಗಬಾರ್ದು. ಹಾಗೇನಾದರೂ ಕಪ್ಪಾದರೆ ಪದಾರ್ಥ ಕಹಿ ಬರ್ತದೆ. ಇದು ಇಷ್ಟು ರೋಸ್ಟ್ ಆದದ್ದು ಸಾಕು. ಇದನ್ನು ತೆಗೆದು ನಾವು ಸೈಡಿಗೆ ಇಡುವ. ನೆಕ್ಸ್ಟ್ ನಾನು ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಸಾಮಾನ್ಯವಾಗಿ ಓಮದ ಪದಾರ್ಥ ಮಾಡುವಾಗ ಸ್ವಲ್ಪ ಖಾರನೇ ಇರ್ತದೆ. ಇದು ಕೂಡ ಅಷ್ಟೇ, ಕಪ್ಪಾಗಬಾರ್ದು. ಇಷ್ಟು ಸಾಕು ಹುರಿದದ್ದು. ಇದನ್ನು ಕೂಡ ತೆಗೆದಿಡುವ. ನೆಕ್ಸ್ಟ್ ನಾನು ಸಣ್ಣ 1.5 ಸ್ಪೂನಷ್ಟು ಓಮ ಹಾಕ್ತಾ ಇದ್ದೇನೆ. ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಬೇಕು. ಪಾತ್ರೆ ಎಷ್ಟು ಬಿಸಿಯಾಗಿರ್ತದೋ ಅಷ್ಟರಲ್ಲಿ ಅದನ್ನು ಹುರಿದರೆ ಸಾಕು. ನೆಕ್ಸ್ಟ್ ನಾನು ಪದಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಈಗಾಗಲೇ ಹುರಿದಿಟ್ಟಂತಹ ಕೊತ್ತಂಬರಿ, ಮೆಣಸು ಮತ್ತು ಓಮವನ್ನು ಸೇರಿಸಿ ಜೊತೆಗೆ ಸ್ವಲ್ಪ ಹುಳಿ ಸೇರಿಸಿ ನೈಸಾಗಿ ಕಡಿಬೇಕು. ಇದನ್ನು ನೈಸಾಗಿ ಕಡಿದ ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ 1 ರೌಂಡು ಕಡಿಬೇಕು. ಈಗ ಇಲ್ಲಿ ಮಸಾಲ ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದರೆ, ಈ ಮಸಾಲವನ್ನೊಂದು ಪಾತ್ರೆಗೆ ಹಾಕುವ. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹದ ಮಾಡಿಕೊಳ್ಬೇಕು. ಈ ಪದಾರ್ಥವನ್ನು ದಪ್ಪ ಮಾಡಬಾರ್ದು, ಆದಷ್ಟು ತೆಳ್ಳಗೆ ಮಾಡಿದರೆ ಒಳ್ಳೆಯದು. ನೀರು ಹಾಕಿದ ಮೇಲೆ ಎಲ್ಲವನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪದಾರ್ಥವನ್ನು ಸ್ಟವ್ ಮೇಲೆ ಇಟ್ಟು ಅರಿಶಿನ ಹುಡಿ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ನೀರುಳ್ಳಿಯನ್ನು ಹಾಕಬೇಕು. ಇಲ್ಲಿ ನಾನು ಒಂದು ಮೀಡಿಯಂ ಸೈಜಿನ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸಬೇಕು. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಇದು ಕುದಿ ಬಂದಿದೆ, ನೊರೆಯಾಗಿ ಮೇಲೆ ಬಂದಿದೆ. ಇದನ್ನು ಒಂದು ಸಲ ಸೌಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿತಾ ಉಂಟು. ಇದರ ಘಮ ಕೂಡ ಒಳ್ಳೆ ಬರ್ತಾ ಉಂಟು. ಓಮದ ಘಮ ತುಂಬ ಚೆನ್ನಾಗಿ ಬರ್ತಾ ಉಂಟು. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇಷ್ಟ ಆದರೆ ಸಾಕು. ನಾವೀಗ ಇದನ್ನು ಇಳಿಸಿಡುವ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಓಮದ ಪದಾರ್ಥ ಮಾಡುವುದು ಹೇಗಂತ. ಈಗ ಕೊನೆಯದಾಗಿ ಇದಕ್ಕೆ ಒಂದು ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಕೊಟ್ಟರೆ ಘಮ ಅಂತ ಟೇಸ್ಟಿಯಾಗಿರುವಂತಹ ಓಮದ ಪದಾರ್ಥ ರೆಡಿ ಆಗ್ತದೆ. ನೀವು ಒಂದ್ಸಲ ಈ ಪದಾರ್ಥವನ್ನು ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನೆಲ್ಗೆ ಯಾರು ಹೊಸಬರಾಗಿದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೈಟ್ ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.